ಫೆಬ್ರವರಿ ಮಾರ್ಚ್ನ ಗೃಹಲಕ್ಷ್ಮಿ ಹಣವನ್ನು ಹಾಕಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಜೆಡಿಎಸ್ ತೀವ್ರವಾದಂಥ ಹೋರಾಟ ಮಾಡ್ತಾ ಇದೆ. ಸದನದ ಬಾವಿಗಿಳಿದು ಕೂಡ ಹೋರಾಟ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂಥ ಎ ಮಂಜೂರು ಇದ್ದಾರೆ. ಸರ್, ಫೆಬ್ರವರಿ ಮಾರ್ಚ್ ಹಣ ಹಾಕಿಲ್ಲ, ಏಪ್ರಿಲ್ನಿಂದ ಹಣ ಹಾಕಿದ್ದಾರೆ. ಆ ಹಣದ ಬಗ್ಗೆ ಸ್ಪಷ್ಟತೆ ಇಲ್ಲ, ಮಾಹಿತಿ ಸಿಗ್ತಿಲ್ಲ. ಆ ಬಗ್ಗೆ ಬಿಜೆಪಿ ಜೆಡಿಎಸ್ ಪ್ರಶ್ನೆ ಮಾಡ್ತಾ ಇದೆ. ನೋಡಿ, ಸರ್ಕಾರದವರು ಕಮಿಟ್ಮೆಂಟ್ಸ್ ಇಲ್ಲ, ಸುಳ್ಳು ಹೇಳಿ ಮತವನ್ನು ಹಾಕ್ಸ್ಕೊಂಡು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಈಗ ಸರ್ಕಾರದಲ್ಲಿ ದುಡ್ಡಿಲ್ಲ, ಎಷ್ಟು ದರ ಮೋಸ ಮಾಡಿ ದುಡ್ಡು ಉಳಿಸ್ಬೋದು, ಆ ದುಡ್ಡನ್ನ ಉಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಏನೇ ಆಗಲಿ ಮಾತಂತೆ ಅವರು ನಡ್ಕೋಬೇಕಾದದ್ದು ಅವ್ರ ಧರ್ಮ. ಇಲ್ಲದೇ ಇದ್ದರೆ ರಾಜ್ಯದ ಜನತೆಗೆ ಅವರು ಮೋಸ ಮಾಡ್ದಂಗೆ, ಚೀಟ್ ಮಾಡ್ದಂಗೆ ಆಗುತ್ತೆ. ನಾನು ಅವ್ರಿಗೆ ಒತ್ತಾಯ ಮಾಡ್ತೀನಿ, ಏಪ್ರಿಲ್ ಏನು ಕೊಟ್ಟಿದ್ದು ಹಿಂದಿನ 2 ತಿಂಗಳದ್ದು ಏನಿದೆ ಅದನ್ನು ಕೂಡಲೇ ರಿಲೀಸ್ ಮಾಡಬೇಕು ಅಂತ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡ್ತಾ ಇದ್ದಾರೆ. ಈಗ ಸದನದಲ್ಲಿ ಪ್ರಶ್ನೆ ಎತ್ತದೇ ಇದ್ದಿದ್ರೆ ಇದು ಅಲ್ಲಿಗೆ ಮರೆಮಾಚುವಂಥ ಕೆಲಸ ಆಗೋಗ್ತಾ ಇತ್ತು. ಎಲ್ಲರೂ ದುಡ್ಡು ಡೈವರ್ಟ್ ಆಗಿದೆ ಅಂತ ಅನಿಸ್ತಾ ಇದೆಯಾ ಸರ್? ಇಲ್ಲ, ಡೈವರ್ಟ್ ಆಗಿದೆ ಅಂತ ಅನ್ನೋಕ್ಕೆ ಸಾಧ್ಯ ಇಲ್ಲ. ದುಡ್ಡೇ ಇಲ್ಲದೆ ಇದ್ಮೇಲೆ ಡೈವರ್ಟ್ ಎಲ್ಲಾಗುತ್ತೆ? ಎಷ್ಟು ಸೇವ್ ಮಾಡ್ಬೋದು ಅಷ್ಟು ಸೇವ್ ಮಾಡತಕ್ಕಂಥದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ನಾವು ಬಿಡೋದಿಲ್ಲ. ಅವ್ರ ಮಾತಿನಂತೆ ಏನು ನಡ್ಕೊಂಡಿದ್ದಾರೆ ಜನರಿಗೆ ಕೊಡ್ತಕ್ಕಂಥದ್ದನ್ನು ಮಾಡಬೇಕು. ಅಲ್ಲಿವರೆಗೂ ನಮ್ದು ಹೋರಾಟ ಇರುತ್ತೆ. ಹಿರಿಯ ಸದಸ್ಯರಿದ್ರಿ, ಸಚಿವರು ಸದನಕ್ಕೆ ತಪ್ಪು ಉತ್ತರ ಕೊಟ್ಟರೆ ಅದಕ್ಕೊಂದು ಶಿಕ್ಷೆ ಅಂತ ಆಗ್ಬೇಕಲ್ಲ ಸರ್? ನೋಡಿ, ನಾಚಿಕೆ ಆಗಬೇಕು. ಒಬ್ಬ ಮಂತ್ರಿ ಸದನಕ್ಕೆ ತಪ್ಪು ಹೇಳ್ತಾನೆ ಅಂತಂದರೆ ಎಷ್ಟು ಬೇಜವಾಬ್ದಾರಿ ಇರ್ತಕ್ಕಂಥ ಮಂತ್ರಿ. ಈ ಮುಖ್ಯಮಂತ್ರಿಯವರು ಇದು ಅಗೌರವ ಯಾರಿಗೆ ಅಂದರೆ ಸರ್ಕಾರಕ್ಕೆ ಅಗೌರವ, ಮುಖ್ಯಮಂತ್ರಿಗೆ ಅಗೌರವ. ಇದು ಅದನ್ನು ಕೂಡಲೇ ಅವನು ಏನು ತಪ್ಪು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರನ್ನ ಕೂಡಲೇ ವಜಾ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಇದಿಷ್ಟು ಶಾಸಕರಾದಂಥ ಎ ಮಂಜು ಅವರ ಮಾತು. ಸಚಿವರು ತಪ್ಪು ಉತ್ತರ ಕೊಟ್ಟಿದ್ದಾರೆ, ಅವರ ಬೇಜವಾಬ್ದಾರಿರ್ತಾರೆ, ಅವ್ರನ್ನ ಕೂಡಲೇ ಸರ್ಕಾರ ವಜಾ ಮಾಡಬೇಕು, ಸಿಎಂ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಫೆಬ್ರವರಿ ಮಾರ್ಚ್ನ ಗೃಹಲಕ್ಷ್ಮಿ ಹಣವನ್ನು ಹಾಕಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಜೆಡಿಎಸ್ ತೀವ್ರವಾದಂಥ ಹೋರಾಟ ಮಾಡ್ತಾ ಇದೆ. ಸದನದ ಬಾವಿಗಿಳಿದು ಕೂಡ ಹೋರಾಟ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂಥ ಎ ಮಂಜೂರು ಇದ್ದಾರೆ. ಸರ್, ಫೆಬ್ರವರಿ ಮಾರ್ಚ್ ಹಣ ಹಾಕಿಲ್ಲ, ಏಪ್ರಿಲ್ನಿಂದ ಹಣ ಹಾಕಿದ್ದಾರೆ. ಆ ಹಣದ ಬಗ್ಗೆ ಸ್ಪಷ್ಟತೆ ಇಲ್ಲ, ಮಾಹಿತಿ ಸಿಗ್ತಿಲ್ಲ. ಆ ಬಗ್ಗೆ ಬಿಜೆಪಿ ಜೆಡಿಎಸ್ ಪ್ರಶ್ನೆ ಮಾಡ್ತಾ ಇದೆ. ನೋಡಿ, ಸರ್ಕಾರದವರು ಕಮಿಟ್ಮೆಂಟ್ಸ್ ಇಲ್ಲ, ಸುಳ್ಳು ಹೇಳಿ ಮತವನ್ನು ಹಾಕ್ಸ್ಕೊಂಡು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಈಗ ಸರ್ಕಾರದಲ್ಲಿ ದುಡ್ಡಿಲ್ಲ, ಎಷ್ಟು ದರ ಮೋಸ ಮಾಡಿ ದುಡ್ಡು ಉಳಿಸ್ಬೋದು, ಆ ದುಡ್ಡನ್ನ ಉಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಏನೇ ಆಗಲಿ ಮಾತಂತೆ ಅವರು ನಡ್ಕೋಬೇಕಾದದ್ದು ಅವ್ರ ಧರ್ಮ. ಇಲ್ಲದೇ ಇದ್ದರೆ ರಾಜ್ಯದ ಜನತೆಗೆ ಅವರು ಮೋಸ ಮಾಡ್ದಂಗೆ, ಚೀಟ್ ಮಾಡ್ದಂಗೆ ಆಗುತ್ತೆ. ನಾನು ಅವ್ರಿಗೆ ಒತ್ತಾಯ ಮಾಡ್ತೀನಿ, ಏಪ್ರಿಲ್ ಏನು ಕೊಟ್ಟಿದ್ದು ಹಿಂದಿನ 2 ತಿಂಗಳದ್ದು ಏನಿದೆ ಅದನ್ನು ಕೂಡಲೇ ರಿಲೀಸ್ ಮಾಡಬೇಕು ಅಂತ ಮುಖ್ಯಮಂತ್ರಿ ಅವರಿಗೆ ಮನವಿ ಮಾಡ್ತಾ ಇದ್ದಾರೆ. ಈಗ ಸದನದಲ್ಲಿ ಪ್ರಶ್ನೆ ಎತ್ತದೇ ಇದ್ದಿದ್ರೆ ಇದು ಅಲ್ಲಿಗೆ ಮರೆಮಾಚುವಂಥ ಕೆಲಸ ಆಗೋಗ್ತಾ ಇತ್ತು. ಎಲ್ಲರೂ ದುಡ್ಡು ಡೈವರ್ಟ್ ಆಗಿದೆ ಅಂತ ಅನಿಸ್ತಾ ಇದೆಯಾ ಸರ್? ಇಲ್ಲ, ಡೈವರ್ಟ್ ಆಗಿದೆ ಅಂತ ಅನ್ನೋಕ್ಕೆ ಸಾಧ್ಯ ಇಲ್ಲ. ದುಡ್ಡೇ ಇಲ್ಲದೆ ಇದ್ಮೇಲೆ ಡೈವರ್ಟ್ ಎಲ್ಲಾಗುತ್ತೆ? ಎಷ್ಟು ಸೇವ್ ಮಾಡ್ಬೋದು ಅಷ್ಟು ಸೇವ್ ಮಾಡತಕ್ಕಂಥದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ನಾವು ಬಿಡೋದಿಲ್ಲ. ಅವ್ರ ಮಾತಿನಂತೆ ಏನು ನಡ್ಕೊಂಡಿದ್ದಾರೆ ಜನರಿಗೆ ಕೊಡ್ತಕ್ಕಂಥದ್ದನ್ನು ಮಾಡಬೇಕು. ಅಲ್ಲಿವರೆಗೂ ನಮ್ದು ಹೋರಾಟ ಇರುತ್ತೆ. ಹಿರಿಯ ಸದಸ್ಯರಿದ್ರಿ, ಸಚಿವರು ಸದನಕ್ಕೆ ತಪ್ಪು ಉತ್ತರ ಕೊಟ್ಟರೆ ಅದಕ್ಕೊಂದು ಶಿಕ್ಷೆ ಅಂತ ಆಗ್ಬೇಕಲ್ಲ ಸರ್? ನೋಡಿ, ನಾಚಿಕೆ ಆಗಬೇಕು. ಒಬ್ಬ ಮಂತ್ರಿ ಸದನಕ್ಕೆ ತಪ್ಪು ಹೇಳ್ತಾನೆ ಅಂತಂದರೆ ಎಷ್ಟು ಬೇಜವಾಬ್ದಾರಿ ಇರ್ತಕ್ಕಂಥ ಮಂತ್ರಿ. ಈ ಮುಖ್ಯಮಂತ್ರಿಯವರು ಇದು ಅಗೌರವ ಯಾರಿಗೆ ಅಂದರೆ ಸರ್ಕಾರಕ್ಕೆ ಅಗೌರವ, ಮುಖ್ಯಮಂತ್ರಿಗೆ ಅಗೌರವ. ಇದು ಅದನ್ನು ಕೂಡಲೇ ಅವನು ಏನು ತಪ್ಪು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರನ್ನ ಕೂಡಲೇ ವಜಾ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಇದಿಷ್ಟು ಶಾಸಕರಾದಂಥ ಎ ಮಂಜು ಅವರ ಮಾತು. ಸಚಿವರು ತಪ್ಪು ಉತ್ತರ ಕೊಟ್ಟಿದ್ದಾರೆ, ಅವರ ಬೇಜವಾಬ್ದಾರಿರ್ತಾರೆ, ಅವ್ರನ್ನ ಕೂಡಲೇ ಸರ್ಕಾರ ವಜಾ ಮಾಡಬೇಕು, ಸಿಎಂ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಫೆಬ್ರವರಿ ಮಾರ್ಚ್ನ ಗೃಹಲಕ್ಷ್ಮಿ ಹಣವನ್ನು ಹಾಕಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಜೆಡಿಎಸ್ ತೀವ್ರವಾದಂಥ ಹೋರಾಟ ಮಾಡ್ತಾ ಇದೆ. ಸದನದ ಬಾವಿಗಿಳಿದು ಕೂಡ ಹೋರಾಟ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂಥ ಎ ಮಂಜೂರು ಇದ್ದಾರೆ. ಸರ್, ಫೆಬ್ರವರಿ ಮಾರ್ಚ್ ಹಣ ಹಾಕಿಲ್ಲ, ಏಪ್ರಿಲ್ನಿಂದ ಹಣ ಹಾಕಿದ್ದಾರೆ. ಆ ಹಣದ ಬಗ್ಗೆ ಸ್ಪಷ್ಟತೆ ಇಲ್ಲ, ಮಾಹಿತಿ ಸಿಗ್ತಿಲ್ಲ. ಆ ಬಗ್ಗೆ ಬಿಜೆಪಿ ಜೆಡಿಎಸ್ ಪ್ರಶ್ನೆ ಮಾಡ್ತಾ ಇದೆ. ನೋಡಿ, ಸರ್ಕಾರದವರು ಕಮಿಟ್ಮೆಂಟ್ಸ್ ಇಲ್ಲ, ಸುಳ್ಳು ಹೇಳಿ ಮತವನ್ನು ಹಾಕ್ಸ್ಕೊಂಡು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಈಗ ಸರ್ಕಾರದಲ್ಲಿ ದುಡ್ಡಿಲ್ಲ, ಎಷ್ಟು ದರ ಮೋಸ ಮಾಡಿ ದುಡ್ಡು ಉಳಿಸ್ಬೋದು, ಆ ದುಡ್ಡನ್ನ ಉಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಏನೇ ಆಗಲಿ ಮಾತಂತೆ ಅವರು ನಡ್ಕೋಬೇಕಾದದ್ದು ಅವ್ರ ಧರ್ಮ. ಇಲ್ಲದೇ ಇದ್ದರೆ ರಾಜ್ಯದ ಜನತೆಗೆ ಅವರು ಮೋಸ ಮಾಡ್ದಂಗೆ, ಚೀಟ್ ಮಾಡ್ದಂಗೆ ಆಗುತ್ತೆ. ನಾನು ಅವ್ರಿಗೆ ಒತ್ತಾಯ ಮಾಡ್ತೀನಿ, ಏಪ್ರಿಲ್ ಏನು ಕೊಟ್ಟಿದ್ದು ಹಿಂದಿನ 2 ತಿಂಗಳದ್ದು ಏನಿದೆ ಅದನ್ನು ಕೂಡಲೇ
ರಿಲೀಸ್ ಮಾಡಬೇಕು ಅಂತ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡ್ತಾ ಇದ್ದೀನಿ. ಈಗ ಸದನದಲ್ಲಿ ಪ್ರಶ್ನೆ ಎತ್ತದೇ ಇದ್ದಿದ್ರೆ ಇದು ಅಲ್ಲಿಗೆ ಮರೆಮಾಚುವಂತ ಕೆಲಸ ಆಗೋಗ್ತಾ ಇತ್ತು. ಎಲ್ಲರ ದುಡ್ಡು ಡೈವರ್ಟ್ ಆಗಿದೆ ಅಂತ ಅನಿಸ್ತಾ ಇದೆಯಾ ಸರ್? ಇಲ್ಲ ಡೈವರ್ಟ್ ಆಗಿದೆ ಅಂತ ಅನ್ನೋಕ್ಕೆ ಸಾಧ್ಯ ಇಲ್ಲ. ದುಡ್ಡೇ ಇಲ್ಲದೆ ಇದ್ಮೇಲೆ ಡೈವರ್ಟ್ ಎಲ್ಲಾಗುತ್ತೆ. ಸಿ ಎಷ್ಟು ಸೇವ್ ಮಾಡ್ಬೋದು ಅಷ್ಟು ಸೇವ್ ಮಾಡತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ನಾವು ಬಿಡೋದಿಲ್ಲ. ಅವ್ರ ಮಾತಿನಂತೆ ಏನು ನಡ್ಕೊಂಡಿದ್ದಾರೆ ಜನರಿಗೆ ಕೊಡ್ತಕ್ಕಂಥದ್ದನ್ನು ಮಾಡಬೇಕು. ಅಲ್ಲಿವರೆಗೂ ನಮ್ದು ಹೋರಾಟ ಇರುತ್ತೆ. ತಾವು ಹಿರಿಯ ಸದಸ್ಯರಿದ್ದೀರಿ, ಸಚಿವರು ಸದನಕ್ಕೆ ತಪ್ಪು ಉತ್ತರ ಕೊಟ್ಟರೆ ಅದಕ್ಕೊಂದು ಶಿಕ್ಷೆ ಅಂತ ಆಗ್ಬೇಕಲ್ಲ ಸರ್? ನೋಡಿ, ನಾಚಿಕೆ ಆಗಬೇಕು. ಒಬ್ಬ ಮಂತ್ರಿ ಸದನಕ್ಕೆ ತಪ್ಪು ಹೇಳ್ತಾನೆ ಅಂತಂದರೆ ಎಷ್ಟು ಬೇಜವಾಬ್ದಾರಿ ಇರ್ತಕ್ಕಂಥ ಮಂತ್ರಿ. ಈ ಮುಖ್ಯಮಂತ್ರಿಯವರು ಇದು ಅಗೌರವ ಯಾರಿಗೆ ಅಂದರೆ ಸರ್ಕಾರಕ್ಕೆ ಅಗೌರವ, ಮುಖ್ಯಮಂತ್ರಿಗೆ ಅಗೌರವ. ಇದು ಅದನ್ನು ಕೂಡಲೇ ಅವನು ಏನು ತಪ್ಪು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರನ್ನ ಕೂಡಲೇ ವಜಾ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಇದಿಷ್ಟು ಶಾಸಕರಾದಂಥ ಎ ಮಂಜು ಅವರ ಮಾತು. ಸಚಿವರು ತಪ್ಪು ಉತ್ತರ ಕೊಟ್ಟಿದ್ದಾರೆ, ಅವರ ಬೇಜವಾಬ್ದಾರಿರ್ತಾರೆ, ಅವ್ರನ್ನ ಕೂಡಲೇ ಸರ್ಕಾರ ವಜಾ ಮಾಡಬೇಕು, ಸಿಎಂ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಫೆಬ್ರವರಿ ಮಾರ್ಚ್ನ ಗೃಹಲಕ್ಷ್ಮಿ ಹಣವನ್ನು ಹಾಕಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿ ಜೆಡಿಎಸ್ ತೀವ್ರವಾದಂಥ ಹೋರಾಟ ಮಾಡ್ತಾ ಇದೆ. ಸದನದ ಬಾವಿಗಿಳಿದು ಕೂಡ ಹೋರಾಟ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂಥ ಎ ಮಂಜು ಅವರು ಇದ್ದಾರೆ. ಸರ್, ಫೆಬ್ರವರಿ ಮಾರ್ಚ್ ಹಣ ಹಾಕಿಲ್ಲ, ಏಪ್ರಿಲ್ನಿಂದ ಹಣ ಹಾಕಿದ್ದಾರೆ. ಆ ಹಣದ ಬಗ್ಗೆ ಸ್ಪಷ್ಟತೆ ಇಲ್ಲ, ಮಾಹಿತಿ ಸಿಗ್ತಿಲ್ಲ. ಆ ಬಗ್ಗೆ ಬಿಜೆಪಿ ಜೆಡಿಎಸ್ ಪ್ರಶ್ನೆ ಮಾಡ್ತಾ ಇದೆ. ನೋಡಿ, ಸರ್ಕಾರದವರು ಕಮಿಟ್ಮೆಂಟ್ಸ್ ಇಲ್ಲ. ಸುಳ್ಳು ಹೇಳಿ ಮತವನ್ನು ಹಾಕ್ಸ್ಕೊಂಡು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಈಗ ಸರ್ಕಾರದಲ್ಲಿ ದುಡ್ಡಿಲ್ಲ. ಎಷ್ಟು ದರ ಮೋಸ ಮಾಡಿ ದುಡ್ಡು ಉಳಿಸ್ಬೋದು, ಆ ದುಡ್ಡನ್ನ ಉಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಟ್ ಏನೇ ಆಗಲಿ ಮಾತಂತೆ ಅವರು ನಡ್ಕೋಬೇಕಾದದ್ದು ಅವ್ರ ಧರ್ಮ. ಇಲ್ಲದೇ ಇದ್ದರೆ ರಾಜ್ಯದ ಜನತೆಗೆ ಅವರು ಮೋಸ ಮಾಡ್ದಂಗೆ, ಚೀಟ್ ಮಾಡ್ದಂಗೆ ಆಗುತ್ತೆ. ನಾನು ಅವ್ರಿಗೆ ಒತ್ತಾಯ ಮಾಡ್ತೀನಿ, ಏಪ್ರಿಲ್ ಏನು ಕೊಟ್ಟಿದ್ದು ಹಿಂದಿನ 2 ತಿಂಗಳದ್ದು ಏನಿದೆ ಅದನ್ನು ಕೂಡಲೇ ರಿಲೀಸ್ ಮಾಡಬೇಕು ಅಂತ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡ್ತಾ ಇದ್ದೀನಿ. ಈಗ ಸದನದಲ್ಲಿ ಪ್ರಶ್ನೆ ಎತ್ತದೇ ಇದ್ದಿದ್ರೆ ಇದು ಅಲ್ಲಿಗೆ ಮರೆಮಾಚುವಂತ ಕೆಲಸ ಆಗೋಗ್ತಾ ಇತ್ತು. ಎಲ್ಲರ ದುಡ್ಡು ಡೈವರ್ಟ್ ಆಗಿದೆ ಅಂತ ಅನಿಸ್ತಾ ಇದೆಯಾ ಸರ್? ಇಲ್ಲ ಡೈವರ್ಟ್ ಆಗಿದೆ ಅಂತ ಅನ್ನೋಕ್ಕೆ ಸಾಧ್ಯ ಇಲ್ಲ. ದುಡ್ಡೇ ಇಲ್ಲದೆ ಇದ್ಮೇಲೆ ಡೈವರ್ಟ್ ಎಲ್ಲಾಗುತ್ತೆ. ಸಿ ಎಷ್ಟು ಸೇವ್ ಮಾಡ್ಬೋದು ಅಷ್ಟು ಸೇವ್ ಮಾಡತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ನಾವು ಬಿಡೋದಿಲ್ಲ. ಅವ್ರ ಮಾತಿನಂತೆ ಏನು ನಡ್ಕೊಂಡಿದ್ದಾರೆ ಜನರಿಗೆ ಕೊಡ್ತಕ್ಕಂಥದ್ದನ್ನು ಮಾಡಬೇಕು. ಅಲ್ಲಿವರೆಗೂ ನಮ್ದು ಹೋರಾಟ ಇರುತ್ತೆ. ತಾವು ಹಿರಿಯ ಸದಸ್ಯರಿದ್ದೀರಿ, ಸಚಿವರು ಸದನಕ್ಕೆ ತಪ್ಪು ಉತ್ತರ ಕೊಟ್ಟರೆ ಅದಕ್ಕೊಂದು ಶಿಕ್ಷೆ ಅಂತ ಆಗ್ಬೇಕಲ್ಲ ಸರ್? ನೋಡಿ, ನಾಚಿಕೆ ಆಗಬೇಕು. ಒಬ್ಬ ಮಂತ್ರಿ ಸದನಕ್ಕೆ ತಪ್ಪು ಹೇಳ್ತಾನೆ ಅಂತಂದರೆ ಎಷ್ಟು ಬೇಜವಾಬ್ದಾರಿ ಇರ್ತಕ್ಕಂಥ ಮಂತ್ರಿ. ಈ ಮುಖ್ಯಮಂತ್ರಿಯವರು ಇದು ಅಗೌರವ ಯಾರಿಗೆ ಅಂದರೆ ಸರ್ಕಾರಕ್ಕೆ ಅಗೌರವ, ಮುಖ್ಯಮಂತ್ರಿಗೆ ಅಗೌರವ. ಇದು ಅದನ್ನು ಕೂಡಲೇ ಅವನು ಏನು ತಪ್ಪು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವ್ರನ್ನ ಕೂಡಲೇ ವಜಾ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಇದಿಷ್ಟು ಶಾಸಕರಾದಂಥ ಎ ಮಂಜು ಅವರ ಮಾತು. ಸಚಿವರು ತಪ್ಪು ಉತ್ತರ ಕೊಟ್ಟಿದ್ದಾರೆ, ಅವರ ಬೇಜವಾಬ್ದಾರಿರ್ತಾರೆ, ಅವ್ರನ್ನ ಕೂಡಲೇ ಸರ್ಕಾರ ವಜಾ ಮಾಡಬೇಕು, ಸಿಎಂ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಸಂತಮಠ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.